ನನಗೆ ಒಬ್ಬರು ಅಂದರೆ ಒಂದು ವೆಲ್ವಿಷರ್ ಒಬ್ಬರು ಒಂದು ಹೆಲ್ಪ್ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಒಂದು ಇಸ್ಮಾಯಿಲ್ ಬಬ್ಬುಕಟ್ಟೆ ಅವರು ಹೆಲ್ಪ್ ಎಲ್ಲ ಮಾಡ್ತಾರೆ, ನೀವು ಅವರಿಗೊಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನನಗೆ ಯಾರಂತ ಗೊತ್ತಿಲ್ಲಲ್ಲ, ಹೇಗೆ ಮಾಡೋದು ಅಂತ. ಪರವಾಗಿಲ್ಲ, ನಿಮ್ಮ ಇಂಟ್ರೊಡಕ್ಷನ್ ಹೇಳಿ, ಅವರು ಬಂದು ಎಂತಂದ ನೋಡ್ತಾರಲ್ಲ, ನನಗೆ ಗೊತ್ತಾಗ್ತದಲ್ಲ, ಅವ್ರು ಯಾರಿಗೂ ಒಂದು ಕಾಲ್ ಮಾಡಿದರೆ ಬೇಡ ಅಂತವರಲ್ಲ ಅಂತ ಹೇಳಿದರು. ಹಾಗೆ ನಾನು ಅವರಿಗೆ ಕಾಲ್ ಮಾಡಿದೆ, ಇಸ್ಮಾಯಿಲ್ ಸರಿಗೆ. ಹಾಗೆ ಇಮಿಡಿಯೇಟ್ ಅವರು ಸ್ಪಂದನೆ ಕೊಟ್ಟು ಅವ್ರು ಹೇಳಿದರು, ನಾನು ನಿಮ್ಮೊಂದೊಂದು ಜಾಗಕ್ಕೆ ಬರ್ತೇನೆ, ಬಂದು ನಿಮ್ಮ ಹತ್ರ ಮಾತನಾಡಿ ಹೋಗ್ತೇನೆ ಅಂತ. ಹಾಗೆ ಒಂದು ಸಡನ್ ಒಂದು 2 ಡೇಸಲ್ಲಿ ಅವರು ಬಂದು ನಮ್ಮನ್ನೆಲ್ಲ ನೋಡಿ, ಇಲ್ಲಿಯ ಪರಿಸ್ಥಿತಿ ಎಲ್ಲ ನೋಡಿ ಹೋದರು. ಮತ್ತು ನನಗೊಂದು ಭರವಸೆ ಕೊಟ್ಟರು, ಖಂಡಿತ ನಿಮಗೆ ನಾನು ಸಹಾಯ ಮಾಡ್ತೇನೆ ನಮ್ಮ ಟೀಮಿನ ಪರವಾಗಿ ಅಂತ ಹೇಳಿದರು. ಹಾಗೆ ಮೊನ್ನೆದು ಕಾಲ್ ಮಾಡಿ ಅವರು ಹೇಳಿದರು, ನಾನು ಎಲ್ಲ ರೆಡಿ ಮಾಡಿ ಕೊಡ್ತೇನೆ ಅಂತ. ಆದರೆ ನಾನು ತಾಯಿಗೆ ಅಂತ ನಾನು ಕೇಳಿಲ್ಲ, ನಾನು ಕೇಳಿದ್ದು ನನ್ನ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಅಷ್ಟೇ. ಆದರೆ ಅವರು ಇಲ್ಲಿ ಬಂದು ನೋಡಿ, ತಾಯಿ ಪರಿಸ್ಥಿತಿ ನೋಡಿ, ತಾಯಿಗೆ ಕೂಡ ಒಂದು ನಾನು ನನ್ನಿಂದ ಏನಾದರೂ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡ್ತೇನೆ. ಅವರು ಮಲಗಿದ ಸ್ಥಿತಿ ನೋಡಿ ನನಗೆ ತುಂಬ ಕಷ್ಟ ಆಯಿತು, ನೋಡಲಿಕ್ಕೆ ಆಗಲಿಲ್ಲ. ನನ್ನ ತಾಯಿಯಾಗಿ ಅವರಂತ ಹೇಳಿ ಅವರಾಗಿ ಒಂದು ಅವರಿಗೆ ಬೇಕಂತ ಬೆಡ್ ಮತ್ತು ಮಲಗಲಿಕ್ಕೆ ಬೇಕಂತ ಬೆಡ್ಶೀಟ್ ಅದನ್ನೆಲ್ಲ ಕೊಟ್ಟರು. ನಾನು ಮತ್ತೆ ಹೇಳಿದೆ, ನಮ್ಮ ತಾಯಿಯವರಿಗೆ ಒಂದು ಸ್ವಲ್ಪ ನನಗೆ ರೇಷನ್ಗೆ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಹೇಳಿದಕ್ಕೆ ಅವರು ಅದು ಕೂಡ ವ್ಯವಸ್ಥೆ ಒಂದು ಮಾಡ್ತಾರೆ ಅಂತ ಹೇಳಿದರು. ಈಗ ಅದರದ್ದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಾನು ಅವರಿಗೆ ನನ್ನ ತಾಯಿ ಪರವಾಗಿ ಹಾಗೆ ನನ್ನ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಯಾರು ಕೂಡ ಈ ಸಮಯದಲ್ಲಿ ಹಿಂದೆ ಮುಂದೆ ನೋಡಿದೆ ಯಾರು ಕೂಡ ನಮಗೆ ಹೆಲ್ಪ್ ಮಾಡೋದಿಲ್ಲ. ಆದರೂ ಕೂಡ ಇವರು ಒಂದು ಜಾತಿ ಮತ ಭೇದವಿಲ್ಲದೆ ನಮಗೆ ನಾನು ಯಾವ ಜಾತಿ ಅಂತ ನೋಡದೆ, ನೀನು ಯಾವ ಜಾತಿ ಅಂತ ಕೇಳದೆ, ಖಾಲಿ ಒಂದು ಫೋನ್ ಕಾಲಲ್ಲಿ ಮನೆಗೆ ಬಂದು ನೋಡಿ ನಮಗೆ ಒಂದು ಸಹಾಯ ಮಾಡಿದ್ದಾರೆ ಸರ್. ಹಾಗೆ ನನ್ನಂಥ ಎಷ್ಟೋ ಮಂದಿ ಬಡ ಯಾರಾದರೂ ಇರ್ಬೋದು, ವಿದ್ಯಾರ್ಥಿಗಳು, ಹಾಗೆ ನನ್ನಂಥ ಒಂದು ಗೃಹಿಣಿಯರು ಇರ್ಬೋದು. ನಾನು ಕೂಡ ಒಂದು ಸಿಂಗಲ್ ಪೇರೆಂಟ್ ಆಗಿದ್ದೇನೆ. ಹಾಗೆ ಎಷ್ಟೋ ಮಂದಿ ಒಂದು ಸಿಂಗಲ್ ಪೇರೆಂಟ್ ಆಗಿರುವವರು, ಇವರಿಂದಾಗಿ ಅನೇಕ ಮಂದಿ ಇವರ ಸಹಾಯ ಹಸ್ತ ಇವರು ಸಿಗಲಿ ಅಂತ ಹೇಳಿ ಇವರಿಂದ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದೇವರು ಅವರಿಗೊಂದು ಇನ್ನೂ ಕೂಡ 4 ಜನ ಬಡ ಮಕ್ಕಳಿಗೆ ಹಾಗೂ ಒಂದು ಗೃಹಿಣಿಯರಿಗೆ ಸಹಾಯ ಹಸ್ತ ದೇವರು ಅವರಿಗೆ ಕೊಡಲಿ ಅಂತ ಹೇಳಿ, ಸಹಾಯ ಮಾಡಲಿ ಅಂತ ಹೇಳಿ, ಅವರಿಗೆ ಒಳ್ಳೆಯ ಆರೋಗ್ಯ ಹಾಗೂ ಅವರ ಕಾರ್ಯಕ್ಕೆ ಶುಭವಾಗಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ಸರ್. ಧನ್ಯವಾದಗಳು.